ಕೊಟ್ಟಿದ್ದೀವಲ್ಲ ಅಲ್ಲಿ. ಅದೇ ಹೇಳಿ ಒಂದು 500 ಕೊಡ್ತೀವಿ ಅಂತ ಅಂದಿರಿ, ಹೇಳಿದ್ದು ಹೇಳ್ತೀರಲ್ರಿ. 500 ಕೊಡ್ತೀನಿ ಹಾಕೋ ಮಾಡು. ಮತ್ತೆ ನೀನು ಬರೀ ಮಾತು ಮಾತು ಮಾತು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಥಂಬ್ನೈಲ್ ನೋಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬೈಕ್ ರೈಡ್ ಹೋಗ್ತಾ ಇದ್ದೀವಿ ಅಂತ. ಎಸ್, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿಗೆ ನಾವು ಇವಾಗ ಬೈಕ್ ರೈಡ್ ಹೋಗ್ತಾ ಇದ್ದೀವಿ. ಶಿವಮೊಗ್ಗ ಟು ಧನುಷ್ಕೋಡಿ ಟೋಟಲಿ 800 850 ಕಿಲೋಮೀಟರ್ ಇದೆ. ಸೊ ಒನ್ ಡೇ ಅಲ್ಲಿ ನಮಗೆ ಬೈಕ್ ರೈಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡು ಒಂದು ಕಡೆ ಸ್ಟೇ ಆಗಿ ಒಂದು ಪ್ಲೇಸ್ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಧನುಷ್ಕೋಡಿಗೆ ನಾವು ರೀಚ್ ಆಗ್ತೀವಿ. ನಾವು ಮಧ್ಯದಲ್ಲಿ ಎಲ್ಲಿ ಬ್ರೇಕ್ ತಗೊಂತಾ ಇದೀವಿ, ಯಾವ ಪ್ಲೇಸಸ್ಗೆ ನಾವು ವಿಸಿಟ್ ಮಾಡ್ತಾ ಇದೀವಿ ಅಂತ ನಾವು ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ಟ್ರಿಪ್ನಲ್ಲಿ 2000 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ. ಬಟ್ ಎಕ್ಸಾಕ್ಟ್ ಎಷ್ಟಾಗುತ್ತೆ ಅಂತ ನಮಗೆ ಇವಾಗಲೇ ಗೊತ್ತಾಗಲ್ಲ. ಟ್ರಿಪ್ ಕಂಪ್ಲೀಟ್ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸೊ 2000 ಕಿಲೋಮೀಟರ್ ಬೈಕ್ ರೈಡ್ನ ನಮ್ಮ 150-200 cc ಬೈಕಲ್ಲಿ ಕವರ್ ಮಾಡೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ, ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಈ ಒಂದು ಅಡ್ವೆಂಚರಸ್ ಬೈಕ್ ರೈಡಿಗೆ ನಮ್ಮ ಬೈಕ್ ಕೂಡ ಸಪೋರ್ಟ್ ಮಾಡಬೇಕು, ನಮ್ಮ ಫಿಸಿಕಲ್ ಹೆಲ್ತ್, ನಮ್ಮ ಮೆಂಟಲ್ ಹೆಲ್ತ್ ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿರಬೇಕು. ಇಲ್ಲ ಅಂತಂದರೆ ನಮಗೆ ಬೈಕ್ ರೈಡ್ನ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ಮೆಂಟಲಿ ನಾವು ಪ್ರಿಪೇರ್ ಆಗಿದ್ದೀವಿ, ಫಿಸಿಕಲಿ ಕೂಡ ನಾವು ಫಿಟ್ ಆಗಿದ್ದೀವಿ. ಇನ್ನು ನಮಗೆ ಬಾಕಿ ಇರೋದು ನಮ್ಮ ಬೈಕ್ ಮಾತ್ರ. ಆಲ್ರೆಡಿ 15 days ಬಿಫೋರ್ ನಮ್ಮ ಬೈಕೆಲ್ಲ ನಾವು ಸರ್ವಿಸ್ ಮಾಡಿ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀವಿ. ಬಟ್ ಸಣ್ಣ ಪುಟ್ಟ ರಿಪೇರಿ ಏನಿರುತ್ತೆ ಅದು ನಾವು ಇವಾಗ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನೀವು ನೋಡ್ಬೋದು, ಸ್ಟ್ರೀಟ್ ಲೈಟ್ ಇಲ್ಲದೆ ಇದ್ದಾಗ ರೋಡ್ ವಿಸಿಬಿಲಿಟಿ ಎಷ್ಟಿದೆ ಮತ್ತು ಸ್ಟ್ರೀಟ್ ಲೈಟ್ ಇದ್ದಾಗ ರೋಡ್ ವಿಸಿಬಿಲಿಟಿ ಎಷ್ಟಿದೆ. ನನ್ನ ಬೈಕಲ್ಲಿ ಕಂಪ್ನಿಯಿಂದ ಹಾಕಿರೋ ಹೆಡ್ಲೈಟ್ ಏನಿದೆ ಅದು ವಿಸಿಬಿಲಿಟಿ ಮಾತ್ರ ತುಂಬಾ ವರ್ಸ್ಟ್ ಆಗಿದೆ. ಸ್ವಲ್ಪನೂ ರೋಡ್ ಕಾಣಲ್ಲ, ಕತ್ಲಲ್ಲಿ ಗುಂಡಿ ಇದ್ದರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ತುಂಬ ಲಾಂಗ್ ರೈಡ್ ಹೋಗ್ತಿರೋದ್ರಿಂದ ಸೇಫ್ಟಿ ಪರ್ಪಸ್ಸಿಗೋಸ್ಕರ ನಾವು ಎಕ್ಸ್ಟ್ರಾ ಒಂದು ಲೈಟ್ನ ನಾವು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹಾಕ್ಸ್ತಿರೋದು LGP ಕಂಪ್ನಿಯ ಮಿನಿ ಡ್ರೈವ್ ಫಾಗ್ ಲ್ಯಾಂಪ್ ಲೈಟ್ನ ನಾವು ಹಾಕ್ಸ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ಅವೈಲಬಲ್ ಇದೆ, 1899 rupeesಗೆ ಅವೈಲಬಲ್ ಇದೆ. ಬಟ್ ನಾವು ಹೋಲ್ಸೇಲ್ ಡೀಲರ್ ಹತ್ರ ಪರ್ಚೇಸ್ ಮಾಡಿದ್ರಿಂದ ನಮಗೆ ತುಂಬಾ ಕಡಿಮೆ ಪ್ರೈಸಿಗೆ ನಮಗೆ ಸಿಕ್ಕಿದೆ. ಆ್ಯಕ್ಚುಲಿ ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಪ್ರಕಾರ ಈ ಥರ LED ಲೈಟ್ ಅಥವಾ ಫಾಗ್ ಲೈಟ್ ಎಲ್ಲ ವೆಹಿಕಲಿಗೆ ಹಾಕಿಸೋದು ಕಾನೂನು ಪ್ರಕಾರ ತಪ್ಪು. ಇದು ಇನ್ ಕೇಸ್ LED ಲೈಟ್ ಅಥವಾ ಫಾಗ್ ಲೈಟ್ನ ನೀವು ಹಾಕಿಸಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಿದರೆ ಪೊಲೀಸಿಂದ ಚಲನ್ ಹಾಕೋದನ್ನ ನೀವು ತಪ್ಪಿಸ್ಬೋದು. ನಾವು ಹಾಕ್ಸೋ LED ಅಥವಾ ಫಾಗ್ ಲೈಟ್ ಯಾವಾಗಲೂ ನಮ್ಮ ಗಾಡಿಯ ಹೆಡ್ಲೈಟ್ಗಿಂತ ಕೆಳಗಡೆ ಇರಬೇಕು, ಮೇಲ್ಗಡೆ ಯಾವತ್ತೂ ಹಾಕ್ಸ್ಬಾರ್ದು. ಹಾಗೆ ವೈಟ್ ಅಥವಾ ಯೆಲ್ಲೋ ಕಲರ್ ಮಾತ್ರ ಇರಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಕಲರ್ ಇದ್ದರೂ ಕೂಡ 100% ಪೊಲೀಸ್ನವರು ಫೈನ್ ಹಾಕ್ತಾರೆ. ಆಮೇಲೆ ಸಿಟಿಯಲ್ಲಿ ಯಾವತ್ತೂ ಆ ಲೈಟ್ನ ಯೂಸ್ ಮಾಡಬಾರ್ದು. ತುಂಬ ಔಟ್ಸೈಡಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಹೋದಾಗ, ತುಂಬ ಮಳೆ ಇದ್ದಾಗ ಅಥವಾ ಫಾಗ್ ಇದ್ದಾಗ ಆ ಟೈಮಲ್ಲಿ ಮಾತ್ರ ನೀವು ಯೂಸ್ ಮಾಡ್ಬೋದಾಗುತ್ತೆ. ಹಾಗೆ ನಂದು ಬೈಕ್ ಸೀಟ್ನ ಕವರ್ ಮಂಗ ಎಲ್ಲ ಹರಿದು ಹಾಕ್ಬಿಟ್ಟಿತ್ತು. ಸೊ ಅದು ಒಂದು ರೆಡಿ ಮಾಡಿಸ್ಕೊಂಡು ಬಂದೆ. ಸೊ ಇನ್ನೇನು ಆಲ್ರೆಡಿ ಬೈಕ್ ಸರ್ವಿಸ್ ಕೂಡ ಆಗಿದೆ, LED ಲೈಟ್ ಕೂಡ ಹಾಕ್ಸಾಯಿತು, ಸೀಟ್ ಕವರ್ ಕೂಡ ಚೇಂಜ್ ಮಾಡಾಯಿತು. ಇನ್ನು ಇವತ್ತು ನಾನು ಮನೆಯಲ್ಲೇ ನನ್ನ ಬೈಕ್ನ ವಾಶ್ ಮಾಡಿಕೊಂಡೆ, ಸ್ಲಿಪ್ಪರ್ ಮತ್ತು ಶೂಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಹಾಗೆ 5 days ಆಗೋಷ್ಟು ಬಟ್ಟೆ, ಬೈಕ್ ರೈಡ್ ಜರ್ನಿ ಸೇಫ್ ಆಗಿರಲಿ ಅಂತ ಹೆಲ್ಮೆಟ್, ಹ್ಯಾಂಡ್ ಗ್ಲೌಸ್ ಮತ್ತು ರೈಡಿಂಗ್ ಜಾಕೆಟ್ನ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ. ಬೈಕಿಗೆ ಲಗೇಜ್ನ ಕಟ್ಬಿಟ್ಟು ರೈಡ್ನ ಸ್ಟಾರ್ಟ್ ಮಾಡೋಣ. ಶಿವಮೊಗ್ಗದಿಂದ ನಾವು ಟೋಟಲಿ 3 ಜನ ಹೊರಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸು, ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ಬ ಅಭಿಷೇಕ್ ಅಂತ, ಮತ್ತು ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಒಬ್ಬ ದೀಪಕ್ ಅಂತ. ಟೋಟಲಿ 3 ಜನ ನಾವು ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಸಂಜೆ 5 ಗಂಟೆ ಆಗಿದೆ. ನಾವು 4:04ವರೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಸೇಫಾಗಿ ಹುಷಾರಾಗಿ ನಾವು ಈ ಜರ್ನಿನ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಕೋಟೆ ಆಂಜನೇಯ ಟೆಂಪಲ್ ಹತ್ರ ಎಲ್ಲರೂ ಲೊಕೇಶನ್ ಫಿಕ್ಸ್ ಮಾಡಿದ್ವಿ ಇಲ್ಲಿಂದ ಹೊರಡೋದು ಅಂತ. ಸೊ ಆಲ್ರೆಡಿ ಟೈಮ್ ಆಗಿದೆ, ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅನಿಸುತ್ತೆ. ಸೊ ಬನ್ನಿ ಜರ್ನಿನ ಕಂಟಿನ್ಯೂ ಮಾಡೋಣ. Drive a wide body. Who you know? Rolling like this, nobody. Can't go slow. I gotta hit that body. I'm the top for the top. I can't never take a break. Yeah, I'm hot and you not. That's why all my records bang. ಆಲ್ರೆಡಿ ಟೈಮ್ ಆಗಿದೆ, ಎಲ್ಲರೂ ನನಗೆ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಕೊಂಡು ಬಂದರೆ ನೋಡಿದ್ರೆ ಇಲ್ಲಿ ಯಾರು ಫ್ರೆಂಡ್ಸ್ ಇನ್ನೂ ಬಂದೇ ಇಲ್ಲ. ಸೊ ನೋಡೋಣ ಮುಂದೆ ಒಳಗಡೆ ಏನಾದರೂ ಇರ್ಬೋದಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬರೋಣ ಬನ್ನಿ.
ಇಲ್ಲೂ ಇಲ್ವಲ್ಲ ಗುರು, ಎಲ್ಲಿ ನನಗೆ ಬಿಟ್ಬಿಟ್ಟು ಏನಾದ್ರು ಹೋಗ್ಬಿಟ್ರ ಲೇಟ್ ಮಾಡಿದೆ ಅಂತ. ಹಲೋ, ಎಲ್ಲಿದ್ರು? ನೀ ಎಲ್ಲಿದ್ಯಾ? ಕೋಟೆ ಹತ್ರ. ಕೋಟೆ ಇದೆಯಾ? ಹಾಂ. ಒಂದು ಇದು ರೈನ್ ಕೋಟ್ ತಗೊಂಡಿದ್ದೆ ಅವಾಗಲೇ, ಹಾಂ. ಅದು ಎಕ್ಸ್ಚೇಂಜ್ ಮಾಡ್ತಾನೆ ಅಂತ ಬಂದಿದ್ದು. ಸೊ ಇವಾಗ ಫ್ರೆಂಡ್ಸ್ ಎಲ್ಲರೂ ಬಂದರು, ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಹೊರಡೋಕ್ಕೂ ಮುಂಚೆ ಒಂದು ಸಣ್ಣ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ ಒಳಗಡೆ ಬಂದಿದ್ದೀವಿ ಇವಾಗ. ಈ ಬೈಕ್ ರೈಡ್ ನಾವು ಸೇಫಾಗಿ ಹೋಗಿ ಬರಲಿ ಅಂತ ನಮ್ಮ ದೀಪಕ್ ಅವರ ತಂದೆ, ಅವರ ತಮ್ಮ ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಬಂದು ನಮಗೆ ತುಂಬಾ ಸಪೋರ್ಟ್ ಮಾಡಿ ಇಲ್ಲಿ ಶಿವಮೊಗ್ಗದಿಂದ ನಮಗೆ ಕಳಿಸ್ಕೊಡ್ತಿದ್ದಾರೆ. ಸೊ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. I went too crazy. Better take that knee and kiss my ring, cause I be royalty. Everywhere I go, my scene, and they be hating. That's such a lame thing. Yeah, y'all be lame teams. I could never ever go outside like that. Yeah, my people got my back, and I know that that's a fact. So I won't worry about a thing. I'm gonna keep on burning track. Do you get what I mean? I got faith in my dream. Oh, it's been a long, hard road. Gotta go home. Yeah, 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 yeah. Oh, and I know you love the way that I'm gon' keep going. Yeah, 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 can't do flexing cause they know I got the sauce. Got the presence on me, I can't ever take it off. That's why I came country boy stepping. Yeah, I'm country boy stepping. ಫುಲ್ ಟ್ಯಾಂಕ್ ಮಾಡಿ. ಎಷ್ಟಿದೆ ರೇಟ್ ಇವಾಗ? 112 ಆಯ್ತಾ? ಈ ಬೈಕ್ ರೈಡ್ ಜರ್ನಿಯಲ್ಲಿ ನಾವು ಫಸ್ಟ್ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಹೊಗೆನಕಲ್ ಫಾಲ್ಸು. ಅದು ಶಿವಮೊಗ್ಗದಿಂದ ಹೊಗೆನಕಲ್ ಫಾಲ್ಸು 405 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ 8 ಅವರ್ಸ್ ಜರ್ನಿ ಆಗುತ್ತೆ. ಇವತ್ತು ನೈಟ್ ಬ್ಯಾಂಗ್ಳೂರು ಅಥವಾ ಹೊಸೂರು ಹತ್ರ ನಾವು ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊಗೆನಕಲ್ ಫಾಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. I read your silence louder than most. One day you're warm, the next day you're cold. Got me second guessing what I already know. ಇಲ್ಲಾಕೋ ತುಂಬಾ ಟ್ರಾಫಿಕ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಮುಂದ್ಗಡೆ. ಬನ್ನಿ ಹೋಗಿ ನೋಡ್ಕೊಂಬರೋಣ. You open up just to close the door, just to close the door. I stay up late trying to read your mind. I can't read your mind, but your love for rules that change all the time. ಏನಂತಣ್ಣ? ಇಲ್ಲಿ ಏನಾಗ್ತದೆ ಗೊತ್ತಣ್ಣ, ಕಾಲೇಜು ಮಕ್ಕಳು ತಿರ್ಗಾಡಂಗಿಲ್ಲ. ಓಕೆ, ಇವರು ಹೈವೇ ಆಗಿರೋದಕ್ಕೆ ಇಲ್ಲಿಂದಾನೇ ಬರ್ತಾರೆ. ಹಂಗೆ ಲೆಕ್ಕಿಲ್ಲರಾಗ ದಿನ ಇದೆ. ಹೈವೇ ಆಗಿರೋದ್ರಿಂದ ಇಲ್ಲಿಂದಾನೇ ಬರ್ತಾರೆ. ಗೌರ್ಮೆಂಟ್ ಬಸ್ ಮಾತ್ರ ಪ್ರೈವೇಟ್ ಅಲ್ಲಿಂದ ಹೋಗ್ತಾ ಇದೆ, ಗೌರ್ಮೆಂಟ್ ಇಲ್ಲಿಂದಾನೇ ಬರ್ತಿರೋದು. ಅಷ್ಟು ಊರೊಳಗಿಂದ ಬರ್ತಲ್ಲ. ಈ ಸ್ಟ್ಯಾಂಡ್ ಇರೋದು ಅಲ್ಲಿ, ಬಸ್ ಸ್ಟ್ಯಾಂಡ್ ಇರೋದು ಆ ಕಡೆ ಒಂದಿದೆ, ಈ ಕಡೆ ಸರ್ಕಾರಿ ಇವರ ಬಸ್ ಆಟ ಹಾಕ್ಯಾರ. ಸರಿ ಸರಿ ಬಿಡಿ. ನೋಡಿ, ಇಲ್ಲಿ ಗೌರ್ಮೆಂಟ್ ಬಸ್ಗಳು ಊರು ಒಳಗಡೆ ಬರೋದಿಲ್ಲ ಅಂತೆ. ಸೊ ಅದಕ್ಕೋಸ್ಕರ ಇವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಬಸ್ಗಳು ಒಳಗಡೆ ಬರಲಿಲ್ಲ ಅಂತ ಅಂದರೆ ಪಾಪ ಎಷ್ಟು ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಲ್ಸ್ಕೊಂಡು ಜಗಳ ಮಾಡ್ತಾ ಇದ್ದಾರೆ. ಬನ್ನಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ನಾವು ಇವಾಗ ಶಿವಮೊಗ್ಗದಿಂದ 40 to 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬಂದಿದ್ದೀವಿ. ಸೊ ಅದಕ್ಕೆ ಒಂದು ಟೀ ಬ್ರೇಕ್ ತೊಗೊತಾ ಇದ್ದೀವಿ. ಇಲ್ಲಿ ಟೀ ಬ್ರೇಕ್ ಆದಮೇಲೆ ನಮ್ಮ ಬೈಕ್ ರೈಡ್ನ ಕಂಟಿನ್ಯೂ ಮಾಡ್ತೀವಿ ಬ್ಯಾಂಗ್ಳೂರ್ ಕಡೆಗೆ. ಸೊ ನಾಳೆ ನಾವು ಹೊಗೆನಕಲ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಾಲ್ಸ್ ಮಾತ್ರ ತುಂಬಾ ಸಖತ್ತಾಗಿದೆ, ಯಾರೂ ಮಿಸ್ ಮಾಡಬೇಡಿ, ವಿಡಿಯೋನ ನೋಡಿ. ಹೊಗೆನಕಲ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿರೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್. ನಿಮ್ಮ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಇನ್ನೂ ತುಂಬ ವೀಡಿಯೋಸ್ ಮಾಡೋದಕ್ಕೆ. ಸೊ ಇನ್ನೂ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.